ಇಂದಿಲ್ಲ ನಾಳೆ ಕಾಂಗ್ರೆಸ್ ಭವಿಷ್ಯದ ಅವ್ರು ನಂಬಿದ್ದಾರೆ. ಮತ್ತು ಇವತ್ತು ಏನೇನೋ ಗದ್ದಲಗಳ ಬಗ್ಗೆ ಆರೋಪ ಮಾಡ್ತಾ ಇದ್ದಾರೆ. ಎಲೆಕ್ಷನ್ ಕಮಿಷನ್ ಇದ್ರ ಜೊತೆಗೆ BJP ಜೊತೆ ಕೈ ಜೋಡಿಸಿದಂಥ ಆರೋಪಗಳಿದ್ದಾವೆ. ಇಲ್ಲಂತಲ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ಡೆವಲಪ್ಮೆಂಟ್ಗಳು, ಅಲ್ಲಿಯ ಸೀಕ್ರೆಟ್ ವರದಿಗಳು ಬಂದಾಗ ಹೌದು ಇರ್ಬೋದು ಅಂತ ಅನ್ನೋದು ಎಲ್ಲ ದೇಶ ತುಂಬ ಹೋಗ್ತಾ ಇದೆ. ಇಲ್ಲೇ ಗೆಲುವನ್ನು ಕಸಿದುಕೊಳ್ತಾ ಇದ್ದಾರೆ ಎಲೆಕ್ಷನ್ ಕಮಿಷನ್ ಜೊತೆ ಕೂಡಿ ಅನ್ನೋ ಒಂದು ಬಹುತರವಾದ ದೊಡ್ಡ ಆರೋಪ ಅದ. ಇನ್ನು ಮುಂದಿನ ಗುರಿ ಅವ್ರಿಗೆ ವೆಸ್ಟ್ ಬೆಂಗಾಲ್ ಅದನ್ನು ಕಸ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. BJPಗರು ಯಾವ ರಾಜ್ಯದಲ್ಲಿ ಹೌದು ಅವರು ಡೆವಲಪ್ಮೆಂಟ್ ಮಾಡಿದ್ದಾರೆ, ಬಡತನ ಹೋಗಲಾಡಿಸಿದ್ದಾರೆ, ಎಲ್ಲ ಸಮಸ್ಯೆಗಳು ಸಾಲ್ವ್ ಮಾಡಿದ್ದಾರೆ ಅಂತ ಹೇಳಿದರೆ ಅದು ಮಾತು ಬೇರೆ. ಇವತ್ತು ಅನೇಕ ಸಮಸ್ಯೆಗಳ ಮೇಲೆ ಇದ್ದಾವೆ. ಬಡತನದ, ನಿರುದ್ಯೋಗದ ಜೊತೆಗೆ ಶಿಕ್ಷಣ ಇನ್ನೂ ಅದು ಇಲ್ಲಂತಲ್ಲ. ದೇಶದ 90% ಜನ ಇವತ್ತೂ ಸಹಿತ ಒದ್ದಾಡ್ತಾ ಇದ್ದಾರೆ ಹೋರಾಟಕ್ಕಾಗಿ ದಿನನಿತ್ಯ. ಇವೆಲ್ಲ ನೆಲೆಯಲ್ಲಿ ಏನು ಪ್ರಗತಿ ಮಾಡಿದರು ಈ ದೇಶದಲ್ಲಿ ಅನ್ನೋಂಥ ಪ್ರಶ್ನೆ ಇವತ್ತು ಕಾಂಗ್ರೆಸ್ ಮಾಡ್ತಾರೆ, ಸಾಮಾನ್ಯವಾಗಿ ಎಲ್ಲರಿಗೂ ಅನಿಸ್ತದೆ. ಹೀಗಾಗಿ ಕಾಂಗ್ರೆಸ್ ಮತ್ತು BJPಯಲ್ಲಿ ಒಂದು ಅತ್ಯಂತ ಪ್ರಬಲವಾದ ಕಾಂಪಿಟೇಷನ್ ಅದ. ಅದರಲ್ಲೂ ಪೂರ್ಣ ಪ್ರಮಾಣದಲ್ಲಿ RSSನಲ್ಲಿ ಇವತ್ತು ಕಾಂಗ್ರೆಸ್ ವಿರೋಧ ಮಾಡ್ತಾ ಇದೆ. ಎಲ್ಲ ನೆಲೆಯಲ್ಲಿ ಇವತ್ತು ಜೊಲ್ಲೆ ಅವ್ರನ್ನಲ್ಲಿ ಅಧ್ಯಕ್ಷ ಮಾಡಿದ್ದು ಸಹಜವಾಗಿ ಕಾಂಗ್ರೆಸ್ಸಿಗೆ ಒಳೆಪಟ್ಟು ನೀಡಿದಂಗೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಇದರಿಂದಾಗಿ ಸಹಜ ಪಾರ್ಟಿಯ ಇದ್ದಿದ್ದು ಕರೆದು ಹೇಳಿದ್ರೆ ಮುಂದಿನ ದಿನದಲ್ಲಿ ಏನು ತೊಗೊಳ್ಬಹುದು ಅನ್ನೋದು ಈಗ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಇವತ್ತು ಜಾರಕಿಹೊಳಿ ಅವ್ರ ಸಂಬಂಧನೂ ಅವ್ರು ಕೆಡಿಸೋ ವಿಚಾರ ಇಲ್ಲ. ಯಾರಿಗಾದ್ರೂ ಉತ್ತರ ಕನ್ನಡದಲ್ಲಿ ಅವ್ರು ಬೆಳೀತಾ ಇದ್ದಾರಪ್ಪ, ಅವ್ರು ಹೆಂಗೆ ಎದುರು ಹಾಕ್ಕೊಳ್ಳೋದು ಅಂತ ಒಂದೆಲ್ಲೋ ಮಾನಸಿಕ ಒಂದು ಅಸ್ಥಿರತೆ ಇರ್ಬೋದು ಕಾಂಗ್ರೆಸ್ನಲ್ಲಿ, ಕಾಂಗ್ರೆಸ್ ಹೈಕಮಾಂಡದಲ್ಲೇ. ಆದ್ರೆ ಇಂದಿಲ್ಲ ಇದೇ ದಿನ ನಾಳೆ ಇರೋದಿಲ್ಲ, ನಾಡದ್ದು ಇರೋದಿಲ್ಲ. ದಿನನಿತ್ಯ ರಾಜಕೀಯ ಬದಲಾಗ್ತಾ ಇರ್ತದೆ. ಅಂಥ ಒಂದು ಸಂದರ್ಭ ಬಂದಾಗ ಇವತ್ತು ಮಾತ್ರ DKC ಹೈಕಮಾಂಡದ ಒಲವನ್ನು ಗೆಲ್ಲುವಲ್ಲೇ ಯಶಸ್ವಿ ಆಗ್ತಾ ಇದ್ದಾರೆ. ಅವ್ರಿಗೆ ಒಬ್ಬರೇ ಏನಪ್ಪ ಅಂದರೆ ಸಿದ್ದರಾಮಯ್ಯರು, ಅವರ ಹೆಸರು, ಅವರ ಮಾಸ್ ಲೀಡರ್ಶಿಪ್. ಅದಕ್ಕಾಗಿ ಹೇಳೋದು ಏನಾದರೂ ಇವತ್ತು CM ಆಗೇ ಹೋಗ್ತಿದ್ರು. ಇದರಲ್ಲಿ ಎರಡು ಮಾತಿಲ್ಲ. ಈಗ ಇನ್ನೊಂದು ಈ ಘಟನೆಯಿಂದಾಗೆ ಇದನ್ನು ಸರಿಯಾದ ಸಮಯದಲ್ಲಿ DKC ಬಳಸ್ಕೊಳ್ಳೋ ಸಾಧ್ಯತೆಗಳು ಹೆಚ್ಚಿದ್ದವು. ಇದು ನಿಜವಾಗಿಯೂ ಇದು ಬಳಸ್ಕೊಂಡ್ರೆ ಇವರು ಮುಖ್ಯಮಂತ್ರಿ ಆಗ್ತಾರೋ ಇಲ್ಲೋ ಗೊತ್ತಿಲ್ಲ. ಬಟ್ ಇದೊಂದು ಅಡ್ಡ ಆಗ್ತದಪ್ಪ ಇವರಿಗೆ, ನಮ್ಮ ಸತೀಶ್ ಅವರಿಗೆ ಅನ್ನುವಂಥ ಮಾತು. ಯಾಕಂದ್ರೆ ಇಲ್ಲೇ ಪಾರ್ಟಿ ಅನ್ನುವಂಥದ್ದು ಕುಟುಂಬಗಳು ನೋಡಲಿಕ್ಕೆ ಹೋಗಲಿಕ್ಕಿಲ್ಲ ಅನ್ನೋದು ಒಂದು ತರ್ಕ.